ನಾನು ಸಿ.ಪಿ. ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 227. ಇವತ್ತಿನ ಕತೆ ಪರೀಕ್ಷಿತ ಮಹಾರಾಜ. ಯಾರು ಈ ಪರೀಕ್ಷಿತ ಮಹಾರಾಜ? ನಮ್ಮ ಅರ್ಜುನನ ಮಗ ಅಭಿಮನ್ಯು ಮತ್ತು ಉತ್ತರೆಯ ಮಗನೇ ಈ ಪರೀಕ್ಷಿತ. ಅಭಿಮನ್ಯು ಕುಮಾರ ಕುರುಕ್ಷೇತ್ರ ಯುದ್ಧದಲ್ಲಿ ಅದ್ಭುತ ಪರಾಕ್ರಮ ತೋರಿ ಯಾವುದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕು ಆತ ವೀರ ಮರಣವನ್ನು ಅಪ್ಪಿಬಿಟ್ಟ. ಆದರೆ ಅವನ ಹೆಂಡತಿ ಉತ್ತರೆ ಗರ್ಭಿಣಿಯಾಗಿದ್ಲು. ಆಗ ಆಕೆ ಗರ್ಭದಲ್ಲಿದ್ದ ಮಗು. ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗೀತು. ಆದರೆ ಅಶ್ವತ್ಥಾಮನ ಬ್ರಹ್ಮಶಿರಾಸ್ತ್ರಕ್ಕೆ ಸಿಕ್ಕು ಸಹಿತ ಈ ಗರ್ಭಕ್ಕೆ ತೊಂದರೆಯಾಗಿತ್ತು. ಈ ಯುದ್ಧ ಎಲ್ಲ ಮುಗಿದಿದೆ, ಪಾಂಡವರು ರಾಜ್ಯಭಾರ ಮಾಡ್ತಿದ್ದಾರೆ. ಆಗ ಉತ್ತರೆಗೆ ನವಮಾಸಗಳು ತುಂಬಿ ಹೆರಿಗೆ ನೋವು ಬಂತು, ಮಗು ಹುಟ್ಟಿತು. ನೋಡಿದರೆ ಗರ್ಭದಲ್ಲೇ ಸತ್ತು ಹುಟ್ಟಿತ್ತು ಮಗು. ಯಾಕೆ? ಅಶ್ವತ್ಥಾಮನ ಬ್ರಹ್ಮಶಿರಾಸ್ತ್ರದ ಪರಿಣಾಮ. ಆದರೆ ಕೃಷ್ಣ ಅವತ್ತೇ ಅಶ್ವತ್ಥಾಮನಿಗೆ ಹೇಳಿದ್ದ, ನಾನು ನನ್ನ ಎಲ್ಲ ಪುಣ್ಯವನ್ನು ಧಾರೆ ಎರೆದಾದ್ರೂ ಈ ಮಗು ಉಳಿಸ್ತೀನಿ, ಪಾಂಡವ ವಂಶ ನಿರ್ವಂಶವಾಗಕ್ಕೆ ಬಿಡೋದಿಲ್ಲ ಅಂತ. ಹಾಗಾಗಿ ಈ ರೀತಿ ಕ್ಲಿಷ್ಟ ಪರೀಕ್ಷೆಗೆ ಒಳಗಾಗಿ ಜೀವ ತಳೆದಂಥ ಮಗುವಿಗೆ ಪರೀಕ್ಷಿತ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ. ಸರಿ, ಪಾಂಡವರು ಅಶ್ವಮೇಧ ಯಾಗವನ್ನು ವಿಜೃಂಭಣೆಯನ್ನು ಮಾಡಿದರು. ಧರ್ಮರಾಯ ಸುಖದಿಂದ ರಾಜ್ಯಭಾರ ಮಾಡಿದ್ದಾನೆ. ಕುರುಕ್ಷೇತ್ರ ಯುದ್ಧ ಆಗಿ 36 ವರ್ಷಗಳು ಕಳೆದು ಹೋಗಿದೆ. ನಮ್ಮ ಪರೀಕ್ಷಿತನಿಗೆ 35 ವರ್ಷ. ಗಾಂಧಾರಿ ಶಾಪ ಕೊಟ್ಟಿದ್ಲು ಕೃಷ್ಣನಿಗೆ, ಕೃಷ್ಣ ನಿನ್ನ ಯಾದವರು ಸಹಿತ ನಿಮ್ಮಲ್ಲೇ ಹೊಡೆದಾಡ್ಕೊಂಡು ಸರ್ವನಾಶವಾಗಲಿ, ಅದು ನೋಡ್ತಾ ನಿನಗೂ ಸಹಿತ ಮರಣ ಬರಲಿ ಎಂದು. ಹಾಗೆ ಆಗೋಯ್ತು. ಕುರುಕ್ಷೇತ್ರ ಯುದ್ಧ ನಡೆದ 36 ವರ್ಷಕ್ಕೆ ಯಾದವಿ ಕಲಹದಿಂದ ಯಾದವರು ಹೊಡೆದಾಡ್ಕೊಂಡು ನಾಶ ಆದರು. ಕೃಷ್ಣ ಅದು ನೋಡಿಕೊಂಡು ಅಸಹಾಯಕನಾಗಿ ಆತ ದೇಹತ್ಯಾಗ ಮಾಡಿಬಿಟ್ಟ, ಅವತಾರ ಮುಗಿಸ್ದ. ದ್ವಾರಕೆ ಸಮುದ್ರದಲ್ಲಿ ಮುಳುಗೋಗೇ ಬಿಡ್ತು. ಈ ಯಾದವರ ನೆರಿಗೆ ಅಂತ ಹೋದಂಥ ಅರ್ಜುನ ಎಲ್ಲ ವಿಷಯವನ್ನು ಧರ್ಮರಾಯನಿಗೆ ಹೇಳಿದಾಗ ಆಘಾತ ಆಗಿಬಿಡ್ತು. ಸಾಕು, ನಮ್ಮ ಕೃಷ್ಣ ಪರಮಾತ್ಮನೇ ಇಲ್ಲ ಅಂದಮೇಲೆ ನಾವಿನ್ನು ಇರಬಾರ್ದು ಅಂಥೇಳಿ ಯಾರಿಗೆ? ತಮ್ಮ ಮೊಮ್ಮಗ ಇದೇ ಪರೀಕ್ಷಿತನಿಗೆ ಪಟ್ಟವನ್ನು ಕಟ್ಟಿ ಕೃಪಾಚಾರ್ಯರನ್ನ ರಾಜಗುರುಗಳನ್ನಾಗಿ ಮಾಡಿ ಅವನಿಗೆ ಹಿತವಚನವನ್ನು ಹೇಳಿ ಪಾಂಡವರೈವರು, ದ್ರೌಪದಿ ಎಲ್ಲರೂ ಸಹಿತ ಮಹಾಪ್ರಸ್ಥಾನವನ್ನು ಕೈಗೊಂಡರು. ಈಗ ಪರೀಕ್ಷಿತ 35 ವರ್ಷದ ತರುಣ ಸಿಂಹಾಸನವನ್ನು ಏರಿದ್ದಾನೆ. ಅವನು ತನ್ನ ಸೋದರ ಮಾವ ಯಾರು ಉತ್ತರನ ಮಗಳು ಇರಾವತಿಯನ್ನು ಮದುವೆಯಾದ. ಅವನಿಗೆ ಜನಮೇಜಯ ಮೊದಲಾದ ಒಟ್ಟು 4 ಜನ ಗಂಡು ಮಕ್ಕಳು. ಸಂಸಾರವೂ ಚೆನ್ನಾಗಿದೆ. ಈತ ಶೂರ, ಧೀರ, ಧರ್ಮಾತ್ಮನಾಗಿದ್ದರಿಂದ ರಾಜ್ಯವನ್ನು ವಿಸ್ತರಿಸಿದ್ದಾನೆ. ಪ್ರಜೆಗಳಿಗೇನೂ ತೊಂದರೆ ಇಲ್ಲದ ಹಾಗೆ ಪ್ರಜಾಪಾಲನೆಯನ್ನು ಮಾಡಿ ಜನ ಲಾಹ ಧರ್ಮರಾಯನ ಮೊಮ್ಮಗ ಎಂಥ ಪುಣ್ಯಾತ್ಮ, ನಮ್ಮನ್ನೆಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಂತ ಹಾಡಿ ಹರಿಸ್ತಾ ಇದ್ದಾರೆ. ಈತ ಕೃಪಾಚಾರ್ಯರ ನಾಯಕತ್ವದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಯಶಸ್ವಿಯಾಗಿ ಮಾಡ್ತಾರೆ. ಅಂದರೆ ಪಾಂಡವರಿಗಿಂತ ಅವರ ಮೊಮ್ಮಗ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಸಾಧಿಸಿ ತೋರಿಸಿಬಿಟ್ಟ. ದ್ವಾಪರ ಯುಗ ಅಂತ್ಯವಾಗ್ತಾ ಬಂದಿದೆ. ಕಲಿಪ್ರವೇಶ ಆಗಿದೆ ತನ್ನ ರಾಜ್ಯದಲ್ಲಿ ಅಂತ ಆತನಿಗೆ ಗೊತ್ತಾಗ್ಬಿಡ್ತು. ಕೋಪ ಬಂತು. ನನ್ನ ರಾಜ್ಯಕ್ಕೆ ಕಲಿಪ್ರವೇಶ ಮಾಡಿ ನನ್ನ ಪ್ರಜೆಗಳಿಗೆ ತೊಂದರೆ ಕೊಡ್ತಾನೋ ಅವನು ಉಳಿಸಬಾರ್ದು ಅಂಥೇಳಿ ತನ್ನ ಚತುರಂಗ ಸೇನೆಯನ್ನು ತಗೊಂಡು ಕಲಿಯನ್ನು ಹುಡ್ಕೊಳ್ತಾ ಹೊರಟುಬಿಟ್ಟೆ. ಯಾಕೆ? ಕಲಿಯನ್ನು ನಾಶ ಮಾಡ್ತೀನಿ ಅಂತ. ಅವನಿಗೆ ಹೋಗ್ತಾ ಹೋಗ್ತಾ ಇದ್ದಾನೆ. ಮಾರ್ಗ ಮಧ್ಯದಲ್ಲಿ ಒಂದು ಕಾಡು, ಅಲ್ಲೊಂದು ದಿಬ್ಬ, ಅಲ್ಲೊಂದು ಹಸು, ಇನ್ನೊಂದು ಎತ್ತು 2 ನಿಂತಿದ್ದಾವೆ. ಹಸು ಕಣ್ಣೀರು ಹಾಕ್ತಾ ಇದೆ, ಅಂಬಾ ಅಂಬಾ ಅಂತಿದೆ. ಈ ಎತ್ತು ಅಥವಾ ವೃಷಭ ಅದಕ್ಕೆ ಒಂದೇ ಕಾಲಲ್ಲಿ ನಿಂತಿದೆ, ಇನ್ನು 3 ಕಾಲುಗಳು ಶಕ್ತಿಹೀನವಾಗಿ ಬಿಟ್ಟಿದ್ದಾವೆ. ಇಲ್ಲಿ ಯಾವನೋ ಒಬ್ಬ ದುಷ್ಟ ರಾಜಪುರುಷನ ಉಡುಪನ್ನು ತೊಟ್ಟಿರುವಂಥ ಕರ್ರಗಿದ್ದ, ನೋಡ್ಲಿಕ್ಕೆ ಕುರುಪಿ. ಅವನು ಕೋಲ್ ತಗೊಂಡು ಈ ಕಡೆ ಹಸುವಿಗೆ ಈ ಕಡೆ ಎತ್ತಕ್ಕೆ 2ಕ್ಕೂ ಹೊಡಿತಿದ್ದಾನೆ. ಅವನು ನರಳುತ್ತಿದ್ದ. ಇದನ್ನು ನೋಡಿ ಮಹಾಧರ್ಮಾತ್ಮನಾದ ನಮ್ಮ ರಾಜ ಪರೀಕ್ಷನ್ ಕೋಪ ಬಂದು ಹಾಯ್ ಅಂತೇಳಿ ಬಂದೇ ಬಿಟ್ಟ, ಕತ್ತಿ ಹಿಡ್ಕೊಂಡು. ದುಷ್ಟ, ಇನ್ನು ಒಂದೇನಾದ್ರು ಪೆಟ್ಟನ್ನು ಕೊಟ್ಟು ಪ್ರಾಣಿಗಳನ್ನು ಹಿಂಸೆ ಮಾಡಿದ್ರೆ ನೀನು ಕೊಂದು ಬಿಡ್ತೀನಿ ಅಂತೇಳಿ ಯಾವ್ದು ನಡಗ್ಬಿಟ್ರೆ, ಯಾಕಪ್ಪ ನನ್ನ ಪಾಡಿಗೆ ನಾನು ನನ್ನ ಎತ್ತು ನನ್ನ ಹಸು ಹೊಡೆದ್ರೆ ನಿಂಗೇನಾಯ್ತು ಅಂದ. ಇದು ಪರೀಕ್ಷಿತನ ರಾಜ್ಯ. ಮೂಕ ಪ್ರಾಣಿಗಳಿಗೆ ಯಾಕೆ ಹೊಡ್ತೀವಿ, ಏನು ಕಾರಣ ಅಂತ ನೋಡ್ತಾನೆ.
ಹೊಸು ಮತ್ತೆ ಈ ಎತ್ತನ್ನು ನೋಡಿದಾಗ ಗೊತ್ತಾಗ್ಬಿಡ್ತು. ಎತ್ತು ಹೇಳ್ತು, ಆಹಾ ಪರೀಕ್ಷಿತ ಮಹಾರಾಜ, ನೀನು ಪಾಂಡವರ ಮೊಮ್ಮಗ. ಚಾಚೆ, ಮಹಾ ಧರ್ಮಾತ್ಮ. ನೋಡು, ಮೂಕ ಪ್ರಾಣಿಗಳಾದ ನಮ್ಮ ರಕ್ಷಣೆಗೆ ಹೇಗೆ ಬಂದುಬಿಟ್ಟಿದ್ದೀಯ. ಅದಕ್ಕೆ ಅಲ್ಲೇನಪ್ಪ, ನಿಮ್ಮ ಅಜ್ಜನ ಕಾಲದಲ್ಲಿ ಆ ಕೃಷ್ಣ ಪರಮಾತ್ಮನೇ ನಿಮ್ಮನೆಯಲ್ಲಿ ಎಲ್ಸಿ ಎಲ್ಲ ಸೇವೆ ಮಾಡ್ತಾ ಇದ್ದಿದ್ದು, ನಿಮಗೆ ವಶನಾಗಿದ್ದು ಭಾಳ ಒಳ್ಳೇದಾಯ್ತು ಅಂತ ಗೊತ್ತಾಗ್ಬಿಡ್ತೀವಿ. ನೀವು ಇವನು ಯಾರೂ ಅಲ್ಲ, ಧರ್ಮದೇವ ಎತ್ತಿನ ರೂಪದಲ್ಲಿದ್ದಾನೆ ಅಂತ. ಈ ಹೊಸು ಭೂದೇವಿ ಅಂತಲೂ ಗೊತ್ತಾಗಿಬಿಡ್ತು. ಇಬ್ಬರಿಗೂ ಕೈ ಮುಗಿದ. ಅಲ್ಲ ಧರ್ಮದೇವ, ಕೃತಯುಗದಲ್ಲಿ 4 ಕಾಲದಲ್ಲಿ ನಿಂತಂತ ನೀನು, ಇದೇನಿದು ಕಾಲಕ್ರಮೇಣ ಧರ್ಮ ಕಮ್ಮಿ ಆಗ್ತಾ ಆಗ್ತಾ ಬಂದ ಕೂಡಲೇ ನೀನು ಒಂದು ಕಾಲದಲ್ಲಿ ನಿಲ್ಲೋ ಸ್ಥಿತಿ ಬಂದ್ಬಿಡ್ತಲ್ಲ ಅಂಥೇಳಿ ವಿಷಾದ ವ್ಯಕ್ತಪಡ್ದ. ಯಾರಿದು, ಯಾಕೆ ಹೊಡಿತಿದ್ದಾನೆ ಎಂದಾಗ ಧರ್ಮ ಹೇಳ್ದ, ನೋಡಪ್ಪ ಈತನೇ ಕಲಿಪುರುಷ, ನೀನು ಹುಡ್ಕೊಂಡು ಓಡಾಡ್ತಿದೆಯಲ್ಲ ಮಹಾನೀಚ ಇವನೇ, ನಮಗೆ ತೊಂದರೆ ಕೊಡ್ತಿದ್ದಾನೆ, ಕಾಪಾಡು ಅಂದ ಕೂಡಲೇ ಹೆದರಬೇಡ, ಅಭಯ ಕೊಟ್ಟಿದ್ದೀನಿ ನಾನು ಪರೀಕ್ಷಿತ ಮಹಾರಾಜ ಅಂಥೇಳಿ, ಏಯ್ ಕಲಿ, ನೀನೀಗ ಕೊಂದು ಬಿಡ್ತೀನಿ ಅಂತ ಕತ್ತಿ ಹಿಡಿದು ಕೊಲ್ಲಕ್ಕೆ ಹೋಗಿಬಿಟ್ಟ. ಕಲಿ ಗಡಗಡ ನಡುಗಿದವನು ತನ್ನ ಕಿರೀಟವನ್ನು ತೆಗೆದು ಪರೀಕ್ಷಿತ ಮಹಾರಾಜನ ಪಾದಗಳಿಗೆ ಇಟ್ಟುಬಿಟ್ಟ. ಅಪ್ಪ, ನೀನು ಮಹಾವೀರ ಶೂರ ಧರ್ಮಾತ್ಮ, ಗೊತ್ತಪ್ಪ, ನನ್ನ ತಪ್ಪಾಯ್ತು, ಮಹಾಪರಾಧ ಆಯಿತು, ಕೊಲ್ಬೇಡಪ್ಪ, ಕೊಲ್ಬೇಡು. ಒಂದು ಕೆಲಸ ಮಾಡ್ತೀನಿ, ನಿನ್ನ ರಾಜ್ಯದಲ್ಲಿ ಇರಬಾರ್ದು ತಾನೆ, ಎಲ್ಲರೂ ಹೋಗಿಬಿಡ್ತೀನಿ, ನನಗೆ ಮೊದಲು ಕತ್ತಿ ಇಳಿಸು, ಅಭಯ ಕೊಡು ಅಂದ ಕೂಡಲೇ ಪರೀಕ್ಷಿತ ಮಹಾರಾಜನಿಗೆ ಸಮಾಧಾನಾಗಿ ಕತ್ತಿ ಇಳಿಸ್ದ. ಹೊರಡ್ತೀನಿ, ಆದರೆ ನೋಡು, ನೀನು ಎಲ್ಲರಿಗೂ ರಕ್ಷಣೆ ಮಾಡ್ತಿದೀಯ, ಆಶ್ರಯ ಕೊಡ್ತಿದೀಯ, ನನ್ನನ್ನು ಯಾಕೆ ಹಿಂಗೆ ದ್ವೇಷ ಮಾಡ್ತೀಯ? ನಾನು ಯಾರ ತಂಟೆಗೂ ಹೋಗಲ್ಲಪ್ಪ, ನನಗೊಂದು ಕೆಲಸ ಮಾಡು, ಇರೋದಕ್ಕೆ ಯಾವುದಾದ್ರು ಜಾಗ ತೋರಿಸು, ಆ ಮೂಲೆಯಲ್ಲಿ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ, ಯಾರ ತಂಟೆಗೂ ಹೋಗಲ್ಲ, ದಯವಿಟ್ಟು ಕೃಪೆ ತೋರು. ಕೈ ಮುಗಿದ. ಹೌದು, ಕೆಟ್ಟವನೋ ಒಳ್ಳೆಯವನೋ, ಇವನು ನನ್ನ ರಾಜ್ಯದಲ್ಲಿ ಇರ್ತೀನಿ ಅಂತ ಕೇಳಿದಾಗ ಅವನಿಗೊಂದು ಆಶ್ರಯ ಕೊಡಬೇಕಾಗಿದ್ದು ನನ್ನ ಧರ್ಮ. ಆಯ್ತು ಅಯ್ಯ ಕಲಿಪುರುಷ, ನಿನಗೆ 4 ಸ್ಥಳಗಳನ್ನು ನಾನು ತೋರಿಸ್ತೀನಿ, ನೀನು ಅಲ್ಲಿ ಮಾತ್ರ ಇರಬೇಕು, ಅಲ್ಲಿ ಬಿಟ್ಟು ಬೇರೆ ಕಡೆಗೆ ಏನಾದ್ರು ಬಂದ್ಯೋ, ಇಲ್ಲಪ್ಪ ಇಲ್ಲ, ಅಲ್ಲೇ ಇರ್ತೀನಿ, ಕೈ ಮುಗಿದು ಯಾವುದ್ಯಾವ್ದು 4 ಜಾಗ ಹೇಳು ಅಂದ. ಆಗ ಮಹಾರಾಜ ಪರೀಕ್ಷಿತ ಹೇಳಿದ, ನೋಡು, ಸುಳ್ಳಿಗೆ ತವರು ಮನೆಯಾಗಿರುವಂತಹ ಜೂಜು, ಇಲ್ಲಿ ನೀನಿರ್ಬೋದು. ಎರಡನೇದು ಏನದು, ದಯೆಯೇ ಇಲ್ಲದೆ ದಯೆಯ ವೈರಿಯಾಗಿರುತ್ತಲ್ಲಪ್ಪ, ಕುಡ್ತಾ ಮದ್ಯಪಾನ, ಅಲ್ಲಿ ನೀನಿರ್ಬೋದು. ಆಯ್ತು. ಮತ್ತೆ ಮೂರನೇದು, ನೋಡು, ಈ ಗಂಡಿನ ಚಾರಿತ್ರ್ಯವನ್ನ, ಸದ್ಗುಣವನ್ನ, ನಡತೆಯನ್ನು ಸರ್ವನಾಶ ಮಾಡ್ತಾರಲ್ಲ ವೇಶ್ಯೆಯರು, ಅಂಥವರ ಇದ್ದ ಕಡೆಗೆ. ಆಯ್ತಪ್ಪ, 4ನೇದು ಒಂದು ಜಾಗ ಹೇಳಪ್ಪ. ನೋಡು, ಮನುಷ್ಯನ ಎಲ್ಲ ದೋಷಗಳಿಗೆ ಕಾರಣವಾಗೋದು ಯಾವುದು ಅಂದರೆ ಹಿಂಸೆ. ಈ 4 ಜಾಗಗಳಲ್ಲಿ ನೀನಿರ್ಬೋದು. ಒಂದು ಜೂಜಾಡೋ ಕಡೆಗೆ, ಎರಡನೇದು ಮದ್ಯಪಾನ ಮಾಡೋ ಕಡೆಗೆ, ಮೂರನೇದು ವೇಶ್ಯೆಯರ ಇದ್ದ ಕಡೆಗೆ, 4ನೇದು ಎಲ್ಲಿ ಹಿಂಸೆ ಇರುತ್ತೋ ಅಲ್ಲಿ ಇರ್ಬೋದು. ಇವನು ಕೈ ಮುಗಿಸಲ್ಲಪ್ಪ, 4 ಕಡೆ ಯಾಕೆ ಮಹಾರಾಜ, ನನಗೇನಾದ್ರು ಮಾಡು, ಯಾವ್ದಾದ್ರು ಇವೆಲ್ಲ ಇರೋ ಒಂದು ಕಡೆಗೆ ಹೇಳಿಬಿಡು, ದಾರಿ ತೋರಿಸು, ಅಲ್ಲಿದ್ದು ಬಿಡ್ತೀನಿ ಅಂತ ಮಹಾರಾಜ ಯೋಚನೆ ಮಾಡಿ ಹೇಳದ. ಆಯ್ತು, ನೋಡು, ಈ ವೈರತ್ವ ಅಥವಾ ದ್ವೇಷ, ಅಧರ್ಮಗಳಿಗೆ ಕಾರಣವಾಗುವಂತಹ ಹೊನ್ನು ಬಂಗಾರ ಎಲ್ಲಿದೆಯೋ ಅಲ್ಲಿ ಇದ್ದುಬಿಡು. ಅಲ್ಲಿ ಇದ್ದುಬಿಟ್ರೆ ನಿನಗೆ ಇವೆಲ್ಲವೂ ಇರ್ತಾವೆ. ಏನದು, ಜೂಜು, ಹೆಣ್ಣು, ಹಿಂಸೆ, ಜೊತೆಗೆ ವೈರತ್ವ ಇದ್ದು ಬಿಡಪ್ಪ ಬಂಗಾರದಲ್ಲಿ. ಅಪ್ಪ ಸಾರ್ಥಕ ಆತೋ, ಅಲ್ಲಿ ಇರ್ತೀನಿ, ಇನ್ನೆಲ್ಲ 5 ಜಾಗ ಸಾಕು ಅಂಥೇಳಿ ಅಲ್ಲಿ ಹೋಗಿ ನೆಲೆಸಿಬಿಟ್ಟ. ಈ 5 ಜಾಗ ಬಿಟ್ಟು ಹೊರಗಡೆಗೆ ಕಲಿ ಬರೋದಕ್ಕೆ ಪರೀಕ್ಷಿತ ಮಹಾರಾಜ ಜೀವಂತವಾಗಿರೋ ತನಕ ಬಿಡಲೇ ಇಲ್ಲ. ಅಂತಹ ಶೌರ್ಯ ಪರಾಕ್ರಮ ಅವನು. ಆದರೆ ಎಂಥ ಮಹಾನುಭಾವರಾದರೂ ಸಹಿತ ಅವ್ರದ್ದು ಒಂದು ಅಂತ್ಯ ಅಂತ ಇರಲೇಬೇಕಲ್ವಾ. ಇಂಥ ಮಹಾಪುರುಷ ಒಮ್ಮೆ ಕಾಡಿಗೆ ಬೇಟೆಗೆ ಅಂತ ಹೋಗಿದ್ದ, ಪರಿವಾರದಿಂದ ಬೇರೆ ಆಗಿಬಿಟ್ಟಿದ್ದಾನೆ, ಒಂಟಿ ಕುದುರೆ ಮೇಲೆ ಬರ್ತಾ ಇದ್ದಾನೆ, ದಾರಿ ತಪ್ಪೋಗ್ಬಿಟ್ಟಿದೆ, ಬಾಯಾರಿಕೆ, ತುಂಬ ಬಳಲಿದ್ದಾನೆ, ನೀರು ಬೇಕಾಗಿದೆ. ಹಾಗೆ ಬಂದಾಗ ಒಂದು ಮುನಿಗಳ ಆಶ್ರಮ ಸಿಕ್ತು. ನೋಡ್ದ, ಮುನಿಗಳು ತಪಸ್ಸು ಮಾಡ್ತಾ ಕೂತಿದ್ರು. ಅವ್ರಿಗೆ ವಿನಯದಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿದ, ಪೂಜ್ಯರೇ, ನಾನು ಪರೀಕ್ಷಿತ, ಬಹಳ ಬಾಯಾರಿಕೆ ಆಗಿದೆ, ದಯವಿಟ್ಟು ನೀರೆಲ್ಲಿದೆ ಹೇಳಿ ಅಂತ. ಅವರು ಶಮೀಕ ಮುನಿ, ಮೌನವೃತ್ತಿಗಳು ಗೊತ್ತಿಲ್ಲ, ಅವರು ಮಾತಾಡಲಿಲ್ಲ. 2-3 ಸಲ ಕೇಳಿದ, ಸಿಟ್ಟು ಬಂದುಬಿಡ್ತು. ಏನಿದು,
ಬೇಕಂತಿಗೆ ಮಾಡ್ತಿದ್ದಾನೆ, ಅವನು ಡಾಂಬಿಕ ಮುನಿ ಇವನು ಅಂತ ಹೇಳಿ ಅಲ್ಲೊಂದು ಸತ್ತು ಹಾವು ಬಿದ್ದಿತ್ತು, ಅದನ್ನು ತಗೊಂಡು ಈ ಮುನಿಯ ಕೊಡ್ಲಿಕ್ಕೆ ಹಾಕಿ ನನ್ನ ಪಾಲಿಗೆ ಸತ್ತು ಹಾವು ಒಂದೇ ನೀನು ಒಂದೇ ಅಂತೇಳಿ ಬೈಕೊಂಡು ಹೋಗೇ ಬಿಟ್ಟ. ಮುನಿಗೆ ಇವೆಲ್ಲ ಗೊತ್ತಾಗ್ತಾ ಇದೆ, ಮೌನ ವ್ರತ ಮಾತಾಡೋವಾಗಿಲ್ಲ, ಮೌನ ಮುರಿಯುವಾಗಿಲ್ಲ. ಆದರೆ ಶಮೀಕ ಮುನಿಯ ಮಗ 7-8 ವರ್ಷದ ಬಾಲಕ, ಆತನೂ ಸಹಿತ ಮುನಿಕುಮಾರ ಮಹಾ ತಪಸ್ವಿ, ಯಾರೋ ಶೃಂಗಿ ಬಂದ. ಅಪ್ಪನ ಕೊರಳಿಗೆ ಯಾರೋ ದುಷ್ಟ ಸತ್ತ ಹಾವಾಕ ಅವಮಾನ ಮಾಡಿದ್ದಾನೆ. ತಕ್ಷಣ ಕೋಪ ಉಂಟು, ಯಾರು ನನ್ನ ಅಪ್ಪನ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಅವಮಾನ ಮಾಡಿದ್ದಾನೋ ಇನ್ನು 7 ದಿನಗಳಲ್ಲಿ ಆತ ಹಾವಿನ ಕಡಿತಕ್ಕೆ ಸಿಕ್ಕು ಮರಣ ಹೊಂದಲಿ ಶಾಪ ಕೊಟ್ಟುಬಿಟ್ಟ. ಶಮೀಕ ಮುನಿ ಎಚ್ಚೆತ್ತು, ಕುಮಾರ ತಪ್ಪು ಮಾಡಿಬಿಟ್ಟೆ, ರಾಜ ತಿಳಿಯದೇ ಮಾಡಿದ್ದಂಥ ತಪ್ಪಿಗೆ ಎಂತಹ ಘೋರ ಶಿಕ್ಷೆ ಕೊಟ್ಟುಬಿಟ್ಟಿ ಎಂದಾಗಪ್ಪ ನನಗೇನು ಗೊತ್ತು, ನನ್ನ ಬಾಯಿನಲ್ಲಿ ಬಂತು, ಬ್ರಹ್ಮದೇವ ಕೊಟ್ಟಿರೋ ವರ ಅದು ಸತ್ಯ ಆಗತ್ತೆ ಅಂದರೆ ಮಹಾರಾಜ ನೀನು 7 ದಿನ ಆಯಸ್ಸು ಗೊತ್ತಾಗ್ಬಿಡ್ತು. ಅದಕ್ಕೆ ಶಮೀಕ ಮುನಿ ತನ್ನ ಶಿಷ್ಯರಿಗೆ ಹೇಳಿಸಿ ಕಳಿಸ್ದ, ಮಹಾರಾಜ ನಿನಗೆ ಇನ್ನು 7 ದಿನ ಆಯಸ್ಸು, ನೀನು ಹೇಗೆ ಅದನ್ನು ಎದುರಿಸ್ತೀಯೋ ಮುಂದಕ್ಕೆ ಸಿದ್ಧನಾಗುವಂತ. 7 ದಿನದಲ್ಲಿ ಸಾಯ್ತೀನಿ ಅಂತ ಪರೀಕ್ಷಿತ ಮಹಾರಾಜ ಧರ್ಮಾತ್ಮ ಅವನಿಗೆ ದುಃಖ ಇಲ್ಲ. ದುಃಖ ಯಾವುದು? ಶಮೀಕ ಮುನಿಗಳ ಅವಮಾನ ಮಾಡಿಬಿಟ್ನಲ್ಲ, ಆಯಿತು ಸಾಕು ಅಂಥೇಳಿ ನದಿ ತೀರಕ್ಕೆ ಬಂದು ಕೂತು ಬಿಟ್ಟ ವೈರಾಗ್ಯದಿಂದ. ಮಂತ್ರಿಗಳೆಲ್ಲ ಉಳಿಸ್ತೀನಿ ಏನೇನೋ ಯೋಚನೆ ಮಾಡಿದರು, ಅವನಿಗೆ ಬೇಡ. ಆಗ ವೇದವ್ಯಾಸರ ಮಗ ಶುಕಮುನಿ ವೇದವ್ಯಾಸರಿಂದ ರಚನೆಯಾಗಿರುವಂಥ ಭಾಗವತವನ್ನು 7 ದಿನಗಳು ಆತನ ನದಿ ತೀರದಲ್ಲಿ ಆತನಿಗೆ ಪ್ರವಚನ ಮಾಡಿದರು. ಅದನ್ನು ಕೇಳಿ ಇವನಿಗೆ ಅಜ್ಞಾನ ಎಲ್ಲ ಹೋಗಿ ಜ್ಞಾನ ಬಂದುಬಿಡ್ತು. ಆದರೆ ಇವನು ಸಾಯಬೇಕಲ್ಲ, ಸರ್ಪದ ಕಡಿತದಿಂದ ಅಥವಾ ವಿಧಿ. ಈಗ ದೇವೇಂದ್ರ ಹೇಳ್ದ, ನೋಡಪ್ಪ ತಕ್ಷಕ ಸರ್ಪಗಳ ರಾಜ, ನೀನು ಹೋಗಿ ಮಹಾರಾಜನನ್ನು ಕಡ್ದು ಅವನ ಜೀವ ತೆಗಿ ಅಂತ. ತಕ್ಷಕ ಒಬ್ಬ ಮನುಷ್ಯನ ವೇಷದಲ್ಲಿ ಬರ್ತಾ ಇದ್ದಾನೆ. ಕಾಡಿನಲ್ಲಿ ಇನ್ನೊಬ್ಬ ಬ್ರಾಹ್ಮಣ ನೋಡ್ದೆ, ನೀನು ಯಾರು ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ, ನಾನು ಕೌಶಿಕ ಅಂತ ಬ್ರಾಹ್ಮಣಪ್ಪ, ಹಸ್ತಿನಾವತಿಗೆ ಹೋಗ್ತಿದ್ದೀನಿ. ನೀನು ಯಾರು? ನಾನು ತಕ್ಷಕ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಯಾಕೆ? ನಾನೇ ಸರ್ಪ ಕಡಿಯಕ್ಕೆ ಹೋಗ್ತಿದ್ದೀನಿ. ನೀನು ಕಡಿದ್ರೇನು? ಯಾಕೆ? ನಾನು ವೈದ್ಯ, ಯಾವ ಹಾವು ಕಡಿದ್ರೂ ಸಹಿತ ಅವನನ್ನು ಬದುಕಿಸ್ತೀನಿ ಅಂತ ಇವನು ಹೇಳಿಬಿಟ್ಟ ಕೌಶಿಕ. ಅದೇನು ಸಾಧ್ಯ ಇಲ್ಲ ಅಂದಾಗ, ನೋಡು ಹಾಗಾದರೆ ನೀನು ನೋಡು, ಅದೇನು ಮಾಡ್ತೀವಿ ಮಾಡು, ನಾನು ಹೆಂಗೆ ಮಾಡ್ತೀನಿ ನೋಡು ಅಂತ. ಈತ ಏನು ಮಾಡಿಬಿಟ್ಟ, ತನ್ನ ನಿಜರೂಪ ತಾಳಿ ಒಂದು ಹೊಸರಾದ ದೊಡ್ಡ ಬೃಹತ್ ಮರವನ್ನು ತಕ್ಷಕ ವಿಷದಿಂದ ಸುಟ್ಟು ಬೂದಿ ಮಾಡಿಬಿಟ್ಟ. ಆ ಬೂದಿಯನ್ನೆಲ್ಲ ಹಿಡಿದು ಮಂತ್ರ ಹಾಕಿ ಇವನೇನು ಮಾಡ್ದ, ಮತ್ತೆ ಮೊದಲಿಗಿಂತ ಚಿಗುರಿರೋ ಮರ ಮಾಡಿಬಿಟ್ಟ. ತಕ್ಷಣ ಹೆದರಿಕೆ ಕೈ ಮುಗಿದ, ಅಪ್ಪ ವಿಧಿಯನ್ನು ಮೀರಬಾರ್ದು, ನಿನಗೇನು ದುಡ್ಡು ಬೇಕು ತಾನೆ, ಅಲ್ಲಿ ನಾನೇ ಕೊಡ್ತೀನಿ ಹೇರಳವಾಗಿ ಬಂಗಾರ ಅದೆಲ್ಲ ಕೊಟ್ಟು ಕಳಿಸೇ ಬಿಟ್ಟ. ಆದರೆ ಇವನಿಗೆ ಹಣಕ್ಕಾಗಿ ಒಬ್ಬ ಜೀವ ಉಳಿಸೋದು ಬಿಟ್ಟು ಹೋಗಿದ್ದಕ್ಕೆ ಅದರಿಂದ ಪಾಪ ಬಂತು ಕೌಶಿಕನಿಗೆ. ಈತ ತಕ್ಷಕ ಹೋದ, ಮಹಾರಾಜನ 7 ದಿನ ಮುಗಿದಿದೆ, ಇನ್ನೇನು ನಿನಗೆ ಸಾವಿಲ್ಲ ಅಂತ ಮುನಿಯ ಶಾಪ ಸುಳ್ಳಾಗಿದೆ ಅಂತ ಹೇಳ್ತಿದ್ದಾರೆ. ಅವನು ಸ್ನಾನ ಮಾಡಿದ್ದಾನೆ. ಆಗ ಹಣ್ಣು ತಗೊಂಡು ಹೋಗಿ ದಾಸೀರ್ ಹೋದಾಗ ಒಂದು ಅಣುವಿನ ರೂಪದಲ್ಲಿ ತಕ್ಷಕ ಹಣ್ಣಲ್ಲಿ ಸೇರ್ಕೊಂಡು ಹೋಗಿಬಿಟ್ಟ. ಚಾಕುನಿಂದ ಹಣ್ಣನ್ನು ಹೆಚ್ಚಿ ತಿನ್ನಬೇಕಾದ್ರೆ ಸಣ್ಣ ಹುಳುವನ್ನು ನೋಡಿಕೊಂಡು ತಕ್ಷಕ ಹೆಗಲ ಮೇಲೆ ಯಾರು ನಮ್ಮ ಮಹಾರಾಜ ಪರೀಕ್ಷೆ ಇಟ್ಕೊಂಡಿದ್ದಾನೆ, ಬಹುಶಃ ನಾನು ಕೊಲ್ಲಕ್ಕಿದೆ ತಕ್ಷಕ ಆದರೂ ಆಗ್ಬೋದು ಅಂದಾಗ ಆ ಮಾತು ನಿಜ ಆಯಿತು. ತಕ್ಷಕ ಮಹಾರಾಜನನ್ನು ಕಚ್ಚಿ ಸಾಯಿಸೇ ಬಿಟ್ಟ. ಅಲ್ಲಿದ್ದವರೆಲ್ಲ ಸುಟ್ಟು ಭೂತಿ ಹಾಕಿಬಿಟ್ರು. ತಕ್ಷಕ ಮೊದಲೇ ನಮ್ಮ ಪರೀಕ್ಷಿತ ಸಿದ್ಧನಾಗಿದ್ದ. ಆತ ಮಹಾಜ್ಞಾನಿ. ಭಾಗವತವನ್ನು ಕೇಳಿದ್ರಿಂದ ಆತನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು. ನಮಗೆ ಬಹಳ ಮೆಚ್ಚುಗೆ ಆಗೋದು ಯಾವುದು ಅಂದರೆ ಕಲಿಯುಗ. ಈಗ ದ್ವಾಪರ ಯುಗದಲ್ಲೇ ಕಲಿಯನ್ನು ನಿಯಂತ್ರಿಸಿದಂಥ ಮಹಾನುಭಾವ ಆತ 5 ಜಾಗ ಕೊಟ್ಟಿದ್ದ. ಎಲ್ಲೆಲ್ಲಿ? ಒಂದು ಜೂಜು, ಇನ್ನೊಂದು ಮದ್ಯಪಾನ, 3ನೇದು ವೇಶ್ಯಾಗ್ರಹ, 4ನೇದು ಎಲ್ಲಿ ದ್ವೇಷ ಇರುತ್ತೋ ಅಲ್ಲಿ, ಇನ್ನೊಂದು ಹಿಂಸೆ ಇದ್ದಲ್ಲಿ, 4ನೇದೇ ಸುವರ್ಣ ಅಥವಾ ಬಂಗಾರ ಇರೋ ಕಡೆ. ನೋಡಿ ಮಕ್ಕಳೇ, ಮನುಷ್ಯ ಇವೆಲ್ಲ ಕೆಟ್ಟ ಗುಣಗಳಿಂದಲೇ ಸರ್ವನಾಶ ಆಗೋದು ಅವತ್ತಿನ ಕಾಲಕ್ಕೆ. ಇವತ್ತು ಕಲಿಯುಗದಲ್ಲಿ ನಾವು ಹಾಳಾಗಲಿಕ್ಕೆ ಬೇಕಾದಷ್ಟು ಕಾರಣಗಳಿದ್ದಾವೆ, ಕಲಿಯುಗವೇ. ಆದರೆ ಕಲಿಗಾಲದಲ್ಲೂ ಇವನ್ನೆಲ್ಲ ಮೀರುವಂಥ ಪುಣ್ಯಾತ್ಮರಿದ್ದೇ ಇದ್ದಾರೆ. ಎಷ್ಟು ಸಾಧು ಸಂತರಿದ್ದಾರೆ, ದೇಶಕ್ಕಾಗಿ ಪ್ರಾಣ ಕೊಟ್ಟವರಿದ್ದಾರೆ, ಸಮಾಜ ಸೇವಕರಿದ್ದಾರೆ ಅಲ್ವಾ. ನೋಡಿ, ಉದಾಹರಣೆಗೆ ನಮ್ಮ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಮದರ್ ತೆರೇಸಾ ಇರ್ಬೋದು, ಜೊತೆಗೆ ಮಹಾತ್ಮ ಗಾಂಧೀಜಿ ಇರ್ಬೋದು. ಸಣ್ಣ ವಯಸ್ಸಿಗೆ ದೇಶಕ್ಕಾಗಿ ಪ್ರಾಣ ಕೊಟ್ಟರಲ್ಲಪ್ಪ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವಿಜ್ಞಾನಿಗಳು ತಾವು ಬಡತನದಲ್ಲಿ ಸಹಿತ ಲೋಕಕ್ಕೆ ಏನೇನೋ ಜ್ಞಾನದ ಬೆಳಕನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ನೆನಪಿರಲಿ, ಕಲಿಯುಗದಲ್ಲಿದ್ದರೂ ಸಹಿತ ಕಲಿಯ ಪ್ರಭಾವ ಇಲ್ಲದೇ ಇದ್ದಾಗೆ ನಮ್ಮ ಬದುಕನ್ನು ಸಾರ್ಥಕ ಪಡೆದುಕೊಳ್ಬೋದು. ಅದಕ್ಕೆ ಪರೀಕ್ಷಿತ ಇವರೆಲ್ಲ ಉದಾಹರಣೆ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.